ಹಲೋ ಅದಕ್ಕೆ ಪಾಪ ಮಾತಾಡಿ ಅದಕ್ಕೆ ಅವನ ಹತ್ರ ಅವ್ನ್ ಕಾಣಿಸ್ತಿಲ್ಲ ಅದಕ್ಕೆ ನೀವು ಮಾತಾಡಿಲ್ಲ ಅಂದ್ಬಿಟ್ಟು ಅಲ್ಕವನ್ ಅದಕ್ಕೆ ಅವನು 2 ದಿನದಿಂದ ಬೇರೆ ಊಟ ಮಾಡಿ 40 ದಿನದಿಂದ ಊಟ 4 ದಿನದಿಂದ ಊಟ ಮಾಡಿಲ್ಲ ಅದಕ್ಕೆ ನೀವು ಮಾತಾಡ್ತಿಲ್ಲ ಅಂದ್ಬಿಟ್ಟು ಸತ್ತೇ ಹೋದ ಅದಕ್ಕೆ ನೀವು ಮಾತಾಡಿಲ್ಲ ಅಂದ್ರೆ ಸತ್ತೋಗ್ಬಿಡ್ತಾನೆ ಅದಕ್ಕೆ ಅವನು ದಯವಿಟ್ಟು ಮಾತಾಡಿ ಅದಕ್ಕೆ ಫೋನೇ ಮಾಡಕ್ ಹೋಗ್ಬಿಡಿ ಅದಕ್ಕೆ ಫೋನ್ ಮಾಡಿ ಮಾತಾಡ್ಕೊಂಡು ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಅದಕ್ಕೆ ಸುಮ್ಮನೆ ನಿಮ್ 11ನೇ ದಿನ ತಿಥಿ ಊಟ ಇದೆ ಅದಕ್ಕೆ ಮನೆಗೆ ಬಂದ್ಬಿಟ್ಟು ಇವಂದು ಸ್ಪ್ಲೆಂಡರ್ ಮ್ಯಾನ್ ಅಂತ ಅವಂದಟ್ ಹೇಳ್ಬಿಡ್ಲ ಅವ ಹೇಳ್ತಾನ. ನೀ ಏನೇನ್ ಊಟ ಮಾಡ್ತಿ ಏನೇನ್ ತಿತ್ತಿ ನಿನ್ನ ಶಕ್ತಿಯ ಗುಟ್ಟೇನ ಅಂತಹಾರಕ್ಕ ಏನ್ ಕಷ್ಟ ಕೊಡ್ತತಿ? ನಮ್ದು ಅದ ನ್ಯಾಚುರಲಿ ಅವ ಏನ್ ತಿತ್ತಾನ ಅದ ಔಡ್ಲಕಾಯಿ ಇದ ಬೇವಿನಕಾಯಿ ಇದ ಅದ್ರ ಒಂದಿಟ್ಟು ಸ್ಪೆಷಾಲಿಟಿ ಇರ್ತದ ಧಾರವಾಡ ಹುಲ್ಲ ಇಂತ ಸರ್ಕಾರ ಹುಲ್ಲ ಇದನ್ನ ಬಿಡಿತ ಏನ್ ಹಿಂಡ್ಲಾಕ ಹಿಂಡುದತ್ತಲ್ಲ ಅದ ಶಕ್ತಿ ಬರತ್ತದ ಸುಂಬಳ ಬರ್ಬೇಕಲ್ಲ. ಸ್ಪ್ಲೆಂಡರ್ ಮ್ಯಾನ್ ನನ್ನ ಹೆಸರು ಆಕ್ಚುಲಿ ಇದ್ದಿದ್ರೆ ಹೆಸರು ಅಂದ್ರ ಜಾಡಬುಡಿ ಜಾಡಬುಡಿ ಎಲ್ಲಾರು ಸ್ಪ್ಲೆಂಡರ್ ಮ್ಯಾನ್ ಅಂತ. ನಿನಗೆ ಹೆಂಗ ಶಕ್ತಿ ಬರ್ತದು ಅಂದ್ರೆ ಏನಿಲ್ಲ ಹಿಂಗ ದಿನ ಸಣ್ಣವಿದ್ದಾಗ ಆಟ ಆಡಾಗ ಅವನ ಜಾಡ್ಬುಡಿ ಬಂದ ಕಡ್ದೈತಿ ಕಡಿಯಾನ ಒಟ್ಟು ಸುಂಬಳ ಬರ್ತಿತ್ತು ಹಿಂಗ್ ತಗೋದಾರ ಒಟ್ಟು ದಾರಣ ಆಗ್ಬಿಡ್ತಿತ್ತು. ಈಗ ಇಲ್ಲಿ ನಮ್ಮ ಊರಿಗೆ ಬಂದಿರಲಿಲ್ಲ ನೀವೇನ ಇಬ್ರ ಬಂದಿರೋ ಏನ್ ನಿಮ್ ಸಂಘದಾಗಿನವ್ರು ಮಾತಾರ ಕರ್ಕೊಂಡ್ ಬಂದಿರೋ? ಇನ್ನೊಬ್ಬ ಬಿದ್ದ ಸಂಡಾಸ್ ಹೋಗಿದ್ದ ದೊಡ್ಡ ಬರ್ಲಿಲ್ಲ ಬಿಟ್ಟು ಬಂದ. ಆಯ್ತು ಆಮೇಲೆ ಕರ್ಕೊಂಡ್ ಬರ್ಬೇಕಲ್ಲ ಅವನು. ಅವ್ನ ಸಂಡಾಸ್ ಆಡ್ಲಾರ್ದ ಹೆಂಗ್ ಕರ್ಕೊಂಡ್ ಡಾಕ್ಟರ್ಗ ಬನ್ನಿ, ನನ್ ಮಗ ಬೈಕ್ ಇಂದ ಬಿದ್ದೋದ. ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ. ಮೈ ಮಗ ಬಿದ್ದೋಂಡ ಫ್ರಮ್ ಹೀರೋ ಹೋಂಡಾ, ಬಾಡಿ ಫುಲ್ ಡ್ಯಾಮೇಜ್, ಕ್ಯಾನ್ ಯು ಪ್ಲೀಸ್ ಹಾಕ್ ಬ್ಯಾಂಡೇಜ್? ಅಣ್ಣ ನಾ ಹೇಳ್ದೆ ಅಣ್ಣ ಅವ್ನ್ಗೆ ಕೊಳೆಗಾಲದವ್ರು ಸರಿ ಇಲ್ಲ ಕಿರಿಕು ಎಲ್ಲ ಅಂತ. ಅದಕ್ಕೆ ಅವನೇನಂದ ಕಿತ್ಕತಾರ ಒಂದ ನಾನು ಕೇಳಿಸ್ಕೊಂಡೆ. ಇವಾಗ್ಲೂ ವಯಸ್ಸು ರೆಕಾರ್ಡವೆ ನಮ್ ಕಾರ್ತಿ ಅಣ್ಣಂತ ವಯಸ್ಸು ರೆಕಾರ್ಡವೆ ಕೇಳಿಸ್ಕೊಂಡೆ ನಾನು. ಅವನ ಏನೇನ್ ಬೈದವನೇ ಎಲ್ಲಾನು ಆಯ್ತಾ. ಏನ್ ಬಂದ ಕೇಳಿಸ್ತೀನಿ ಬರ್ಲ ಏನಿಲ್ಲ ಅಣ್ಣ ನಾನು ಲವ್ ಮಾಡ್ತೇನೆ ಇಲ್ಲ ಅಂತ ಹೇಳ್ತಿಲ್ಲ. ಇನ್ ಯಾರು ಸಿಕ್ತಿನ ಹುಡುಗಿಯರು ಇನ್ನೊಂದ್ಸಲ ಹೇಳ್ತೀನಿ ಕೇಳಕ ನನ್ ತಂಗಿ ವಿಚಾರಕ್ಕೆ ಬಂದ್ರೆ ನಿನ್ ತಂಗಿ ವಿಚಾರಕ್ಕಲ್ಲ ನಿನ್ ತಂಗಿನ ಇವಾಗ ಹೇಳ್ಕೊತ್ಯಾ? ನಮಗೆ ಯಾಕೆ ಹೊಡಿತೀಯ ಕರ್ತೇನೆ ನೀನ್ ತಡೆ. ಹಾಯ್ ಫ್ರೆಂಡ್ಸ್, ಹಾಯ್ ಬೇಬಿ. ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕು. ಬಂಗಾರು ಹುಟ್ಟೋದ್ಯಾಕೆ ಸವಿಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ. ಹಂದಿ ಅಳೋದ್ಯಾಕೆ ನಗೋದ್ಯಾಕೆ ಹೇಗಾದರೂ ನೋವನ್ನು ಮರೆಯೋಕೆ. ಬೇವರ್ಸಿ ಹಟ್ರ ನಿಂಗ ಏಯ್ ನಾನ್ ನಿನ್ನ ಗಂಡ ಗೊತ್ತಾಯ್ತಲ್ಲ. ನೀನ್ ಹೇಳ್ದಾಗ ನಾನ್ ಕೇಳ್ಬೇಕು ಅಂತಿಲ್ಲ. ನನ್ನ ಮನಸ್ಸಿಗೆ ಏನು ಬರುತ್ತೆ ಅದು ನಾನ್ ಮಾಡ್ತೀನಿ. ಆಯ್ತು ರೀ, ನಿಮ್ ಮನ್ಸಿಗೆ ಬಂದದ್ದೇ ನೀವ್ ಮಾಡಿ. ಫಸ್ಟ್ ಏನ್ ಮಾಡ್ತೀರಾ? ಫಸ್ಟ್ ಪಾತ್ರೆ ತೊಳಿತೀನಿ, ಆಮೇಲೆ ಬಟ್ಟೆ ಒಗಿತೀನಿ. ಆಯ್ತು ರೀ, ಹೋಗಿ ಬೇಗ ಮುಗಿಸಿ ಬನ್ನಿ. ಹೋಗಿ ಹೋಗಿ. ಪಿछवाड़े में तो 2 लिकट जाएगा. ಸುದೀಪ, ಮೊನ್ನೆ ನಿಮ್ಮಪ್ಪ ನನ್ ಮಗ ಜನರಲ್ ನಾಲೆಜ್ ಒಳಗ್ ಫಸ್ಟ್ ಬಂದನ ಅಂತ ಹೇಳ ಅಲ್ಲಿಯಪ್ಪ. ಹೌದ ಬಂದನಿ. ನಾ ಕ್ವಶನ್ ಕೇಳ್ತೀನಿ, ಹೇಳ್ತೀನಿ. ಕೇಳಲ್ಲ ಅದ್ರಾಗೇನ. ಹೌದ, ನಮ್ ರಾಷ್ಟ್ರೀಯ ಪ್ರಾಣಿ ಅದ ಹೆಬ್ಬ ಅವ. ಚಲೋ ಕಲ್ತಿ ಹೇಳಪ್ಪ. ನಮ್ ರಾಷ್ಟ್ರೀಯ ರೋಡ್ ಯಾವ್ದು? ಡಾಂಬರ್. ಅವನು ಅನ್ನಾವತಿ ಕಲ್ತಿ ನೋಡಪ್ಪ. ಮಸ್ತ್ ಕಲ್ತಿ. ಸರ್ ಕಾಸಿ ಕೊಡ್ರಿ. ಹೌದ, ಹಂಗ ನಮ್ ಇಂಡಿಯಾದೊಳಗ ಫಸ್ಟ್ ಅಂಗಡಿ ಯಾವ್ದು? ಬಾರ್ ಅಂಗಡಿ. ಅನ್ನವತಿ ಕಲ್ತಿ ನೋಡಪ್ಪ. ಚಲೋ ಕಲ್ತಿ. ಹಿಂಗ ಕಲ್ತೀನಿ. ಬುದ್ಧಿ ಇಲ್ಲಿ ಏನ್ ಮುಕ್ಕಳಾಗಿಟ್ಟೇನಿ. ಚಲೋನ ಕಲ್ಸ್ಯಾರ. ಸೊ ನೆನ್ನೆ ನಾನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಚಿಕನ್ ಮಾಡ್ತಿದ್ದೆ. ಮತ್ತೆ ಚಿಕನ್ ಆಯ್ತಾ? ಇಲ್ಲ, ಅವ್ರು ಅಂತಿದ್ರು 1 ಸ್ಪೂನ್ ಉಪ್ಪು, 1 ಸ್ಪೂನ್ ಮೊಸರು, 1 ಸ್ಪೂನ್ ಅರ್ಶಿನ ಹಾಕ್ಬೇಕು ಅಂತಿದ್ರು. ಮತ್ತೆ
ಇಷ್ಟೊಂದು ಸ್ಪೂನ್ ನಮ್ಮ ಹತ್ರ ಎಲ್ಲಿದೆ? ಇವತ್ತು ನೋಡಿ ಮೊದಲು ಸ್ಪೂನ್ ತಗೋಬರೋಣ, ಆಮೇಲೆ ಚಿಕನ್ ಮಾಡೋಣ. ನಡಿ, ನಡಿ ಮಗ. ಬೀಗನ ಕರೆಕ್ಟ್ ಹಾಕಿ ಹಾಕದ ಅದ್ರ ಬೀಗದ ಕೈ ಮರ್ತ ಅದ್ರಾಗ ಬಿಟ್ಬಿಟ್ಟಿ, ಹಂಗಾಗಿ ಅದನ್ನ ತಗೋ ಒಳಗ್ ಬಂದಾನ ಅವನು. ಬೀಗನ ತಗೊಳಕ್ ಬರಲ್ಲ ನಿನಗೆ. ಲವ್ ಇಸ್ ಮ್ಯಾಜಿಕ್. ಅದು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಅದ ಹೆಂಗೆ? ಪ್ರೀತಿ ಅಂದ್ರೆ ಅದೊಂಥರ ವ್ಯಾಲ್ಯೂ ಇದೆ ಅದಕ್ಕೆ. ಒಂದು ಪ್ರೀತಿ ಮ್ಯಾಜಿಕ್ ಅಂತಾರಲ್ಲ, ಅದು ಒಂದ್ಸರಿ ಆದಾಗ ಒಂಥರ ಇರೋದು, ಹೋಗ್ತಾ ಹೋಗ್ತಾ ಬೋರ್ ಆಗ್ಬಿಡೋದು. ಸೊ ಏನೇ ಕಷ್ಟ ಬರ್ಲಿ ಸುಖ ಇರ್ಲಿ ಏನೇ ಇದ್ರು ಒಂದ್ ಪ್ರೀತಿ ಆದ್ಮೇಲೆ ಆ ಕನ್ಸಿಸ್ಟೆನ್ಸಿ ಇರ್ಬೇಕು. ಏನೇ ಆದ್ರೂ ಅವ್ರ ಜೊತೆಲಿ ನಿಭಾಯಿಸ್ಕೊಂಡು ಹೋಗೋ ಅಂತದ್ದೇ ಪ್ರೀತಿ. ಹಲೋ ರೀ ವೈನಿ, ಅವ್ನ್ ಕುಟ್ಟಾಗ ನೀವೇನೋ ಮಾತಾಡ್ಬೇಕಂತ್ರಿ. ಕಣ್ ಕುಟ್ಟಾಗ ಅವಂತ್ರಿ ಹಾಳಾಕುಂತಾನಂತ್ರಿ. ನಿಮ್ಗೇನ ಕೇಸ್ ಮಾಡ್ಬೇಕಂತ್ರಿ ಅವ. ನಿಮ್ ಕೂಟ ಮಾತಾಡ್ಬೇಕಂತ್ರಿ. ಪ್ರೆಗ್ನೆಂಟ್ ಆಗ್ಯಾದಂತ್ರಿ. ಊಟ ಮಾಡಿಲ್ಲ ಅಂತ್ರಿ ಅವ. 3 ಆಗೈತಂತ್ರಿ. 3 ತಿಂಗಳ ಆತಂತ್ರಿ ಊಟ ಮಾಡಿಲ್ಲ ಅಂತ್ರಿ. ನೀವೇನೋ ಫೋನ್ ಹಚ್ಬಾರ್ದಂತ್ರಿ. ಫೋನ್ ಹಚ್ಬೇಕಂತ್ರಿ ನೀವೇನೋ ನೇನ್ ಹಾಕೋಬೇಕಂತ್ರಿ. ಯಾಕೋ ಲೇಟು? ಸರಿ ಬಾ ಹೋಗೋಣ. ಅಯ್ಯೋ ನಮ್ಮ ಅಣ್ಣ ನೋಡ್ಬಿಟ್ಟ ಕಣು. ಅಷ್ಟೇ ನನ್ ಕತೆ ಮುಗೀತು. ನೀನೇನ ಇಲ್ಲಿ ಅಣ್ಣ ಅದು ರೋಡಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಯಾವ ನೀನು? ಅಣ್ಣ ಹಂಗಲ್ಲ ಅಣ್ಣ. ಏಯ್ ಯಾರೋ ನೀನು? ಅದೇ ತೆಗಿಯೋ ಕೈನ. ಇವ್ರೇನೋ ನಿಮ್ಮಣ್ಣ? ತುಂಬಾ ಕ್ಯೂಟಾಗಿ ಸ್ಟ್ರಾಂಗ್ ಆಗಿದಾರಲ್ಲಮ್ಮ. ನನ್ನ ಹೆಸರು ವಿಲಾಸಿನಿ. ಹೋಗ್ ಮನೆಗೆ ನೀನು. ಬಾಯ್ ಕಣಿ. ಅವಳು ಹೋಗೋವರೆಗೂ ಕಾಯೋದಿಕ್ ಆಗೋದಿಲ್ವಾ? ನನಗಿಂತ ಸ್ಪೀಡ ನೀನು? ನಾನ್ ಬರ್ತೀನಿ, ನಂಗೆ ಒಂದ್ ಸ್ವಲ್ಪ ಕೆಲ್ಸ ಇದೆ. ಬಾಯ್. ನಿಂತ್ಕೋ. ನಾನು ಆ ಟೈಪ್ ಅಲ್ಲಪ್ಪ, ಫ್ಯಾಮಿಲಿ. ಏಯ್ ಮಾಮ. ಅಮ್ಮ ಒಂದ್ ನಿಮಿಷ ಬೈಲಿ. ಅಮ್ಮ ಅಪ್ಪ ಯಾವಾಗ್ಲೂ ನಮ್ನ ಕರ್ಸ್ಬಿಟ್ಟ ಹುಡ್ಗಿ ರಮ್ಯಾ ಬಗ್ಗೆ ನಮ್ ಮುಂದೆನೆ ಹೊಗಳುತ್ತಿತ್ತು ನೋಡು. ಯಾರೋ ಚೆನ್ನಾಗ್ ಗೊತ್ತಿದ್ನಲ್ಲ ಅವಳ. ಆ ಹುಡ್ಗಿನಮ್ಮ ನಾವ್ ಅಪ್ಪ ತುಂಬಾ ಹೊಗಳುತ್ತಿತ್ತು ನೋಡು. ಆ ಹುಡ್ಗಿ ಓಡೋಗ್ಬಿಟ್ಟವಳೆ. ಏನು 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 ಇನ್ನೊಂದ್ಸರಿ ಹೇಳೋಣ. ಅದೇ ಅಪ್ಪ ರಮ್ಯಾನ ತಲೆ ಮೇಲೆ ಕೂರ್ಸ್ಕೊಂಡು ಹೊಗಳುತ್ತಿತ್ತು ನೋಡು, ಅವ್ಳು ಓಡೋಗ್ಬಿಟ್ಟವಳೆ. ಕೇಳೋಕೆ ಒಂಥರ ಚೆನ್ನಾಗಿದೆ. ಅವಳು ಚೆನ್ನಾಗ್ ಓದ್ತಾ ಇದ್ಲು, ಅದಕ್ಕೆ ನಿಮ್ಮಪ್ಪ ಓದೋದ್ರ ಬಗ್ಗೆ ಹೇಳ್ತಾ ಇದ್ದಿದ್ದು. ಮೋಸ್ಟ್ಲಿ ಲವ್ ಸ್ಟೋರಿ ಬಗ್ಗೆ ಓದ್ತಿರ್ಬೇಕು. ಅವಳ ಬಗ್ಗೆ ಮಾತ್ರ ಹೇಳಿಲ್ಲ ನಾನು. ನಿಮ್ ಫ್ರೆಂಡ್ ಪವನ್ ಇದ್ದಾನಲ್ಲ, ಅವ್ನು ಲಾಯರ್ ಹೋಗ್ಬೇಕು ಅಂತಿದ್ನಲ್ಲ, ಅವನ್ ಬಗ್ಗೆ ನೋಡಿದೀನಿ. ಅವ್ನು ಸಖತ್ತಾಗಿ ಓದ್ತಾನೆ. ಹೌದು, ಪವನ್ ಕೂಡ ಚೆನ್ನಾಗ್ ಓದ್ತಾನೆ. ನೀವಿಬ್ರು ಅವ್ನ್ ನೋಡ್ ಕಲೀರಿ, ದಂಡ್ ಪಿಂಡಗಳು ನೀವು. ಹೌದಾ? ಅವ್ಳು ಓಡಾಗಿರೋದೇ ಪವನ್ ಜೊತೆಗೆ. ಕೈಗೆ ಸಿಕ್ಕಿದ ಉನಗೆ ಹಿಡಿದಳು, ಹಾಕಿ ನಿಂದಳು, ದುರ್ಗಿಯ ಮನದಲ್ಲಿ ನೆನೆದಳು. ಆ ವೀರ ಗಚ್ಚೆ ಹಾಕೋ ಅಷ್ಟರಲ್ಲಿ ಆಡೆ ಮುಗ್ದೈತಲಕ. ಆಗಸ್ಟ್ 15th ಎಲ್ಲ ಪ್ರಾಕ್ಟೀಸ್ ಮಾಡ್ತಾರ ಅನ್ಸುತ್ತ. ಆಮೇಲೆ ಒನ್ಕತನ ಹಿಡ್ಕೋಬೇಕು. ಹೋಗವ ಯಾವ್ದು ದೊಡ್ಡ ಹಿಡ್ಕ ನಿಂತು ಬಿಡಿದೆಲಕ. ಏಯ್ ಮನೆ ತಾಂಬಾರ ಸರ್.
ಮುಜಿಟೋ 80, ಫ್ರೈಸ್ 90, ಸ್ಯಾಂಡ್ವಿಚ್ 90, ಲೆಮನ್ ಜ್ಯೂಸು ಇದು 20 ರೂಪಾಯಿ. ಏಯ್ Emotional damage. ನೆಕ್ಸ್ಟ್ ಪೇಷಂಟ್. ಕಾಯ್ತಾ ಇದೀನಿ ಕಣೋ. ಒಳಗ್ ಬರಮ್ಮ, ಅಲ್ಲೇನು ಕಾಯ್ತಾ ಇದೀಯಾ? ನೀವು ಸಾಕು, ಬಂದ್ಬಿಡ್ತೀನಿ. ಸಿಂಪಲ್, ಸೂಜಿ ಚುಚ್ಚಿ ಕಳಿಸ್ಬಿಡ್ತೀನಿ. ನೀನು ಸುಮಾರಾಗಿದ್ಯಾ? ಹೌದು, ನಾನು ಸೂಪರ್ ಮಾಡೆಲ್ ತರ ಇದ್ದೀನಿ. ಹಂಗೇನ್ ಅನ್ನಿಸ್ತಿಲ್ಲ, ಮುಂದೆ ಕೇಳು. ನೀನು ಕರಿಯ, ನಾನು ಬೆಳ್ಳಗಿದ್ದೀನಿ. ಇದು ಕರೆಕ್ಟ್. ಎಷ್ಟು ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಎಷ್ಟು ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೋ? ಇದೇನಿದು ಕರೆಕ್ಟ್ ಆಗಿ ಹೇಳು, ಎಷ್ಟು ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೋ ಅನ್ನೋ. ಅದನ್ನ ಬಿಟ್ಟು ಸ್ವೀಟ್ ಆಗಿ ಹೇಳು, ಎಷ್ಟು ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೋ ಅನ್ನೋ. ಅದನ್ನ ಬಿಟ್ಟು ಇದೇನಿದು ಎಷ್ಟು ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೋ? ಮುಕ್ಕು ರೀತಿದೆಯಲ್ಲ, ಹೇಳಕ್ ಕೂತಿದ್ಯಾ ಅನ್ಕೊಳ್ಳಿ, ಏನ್ ಅನ್ಕೊಳ್ಳಿ? ರಸಿಕಾ. ರಸಿಕಾ ಅಲ್ಲ, ಡಾಕ್ಟರ್ ಆಂಟಿ. ರಸಿಕಾ. ಡಾಕ್ಟರ್ ಅರ್ಜುನಾದಿ. ಬಲು ಮೆಲ್ಲನೆ ತೂರಾಡು. ಯಾವ ಬೋಳಿ ಮಗ ಆಂಟಿಗೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಲ್ ಮಾಡ್ಕೊಟ್ಟಿದ್ದೋ? ನೆಕ್ಸ್ಟ್ ಪೇಷಂಟ್. ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬಿಡ್ರಿ, ಇಲ್ಲಿ ಟ್ರೀಟ್ಮೆಂಟ್ ಇಲ್ಲ ನಿಮ್ಗೆ. ದುಡ್ಗೋಸ್ಕರ ಹುಡುಗರ್ನ ಯೂಸ್ ಮಾಡ್ಕೊಳ್ಳೋ ಈ ಜನರೇಷನ್ ಅಲ್ಲಿ ನನ್ ಕಷ್ಟ ನನಗೆ ದುಡ್ಡು ಕೊಟ್ಟವಳು ನನ್ನವಳು. ಕಿಪಿಕ್ಕಿರ್ತಿ, ದುಡ್ಡು ವಾಪಸ್ ಕೊಡು, ಆಮೇಲೆ ಬಂದು ಅಡ್ಸಿವಂತೆ. ಏನೆಂದು ಬರೆಯಲಿ ಅವಳ ಬಗ್ಗೆ ಕವಿತೆ? ಹೋಗು ಅಂದಿನಿ, ಮತ್ತೆ ಬಂದ ಇಲ್ಲಿ ಸಿಸ್ಟರ್ ಬ್ಲೇಡ್ ತಗೋರಿ, ಇವ್ನು ಕುಂಡಿಕು ಏನ. ಏ ಮುತ್ತು, ಜಗದೊಳಗೆ ಮೊದಲು ಜನಿಸಿದಳು ಕಂದ, ನಿಮ್ಮ ಅಪ್ಪನ್ ಮೂಗಿಗೆ ಒಂದ್ ಪಟ್ಟ ನಂಗೆ ಕೊಡು, ತಿರ್ಗಾ ಮೂಗ್ ಅಗ್ಲಿಸ್ಬಾರ್ದವನು. ಮಡದಲ್ಲಿ ಕೆರಿ ಯಾವುದು? ಫುಲ್ ಕುಡಿದು ಬಿಟ್ಟವನೇ. ಕೆರಿ ಯಾವುದು? ಹುಟ್ಟು ಸಾವು ನನ್ವೆ ಮಣ್ವೆ. ನೀವು ಇಷ್ಟೊತ್ತು ಮಾತಾಡಿದಲ್ಲ ಬೈಗುಳ, ಐ ಮೀನ್ ಬ್ಯಾಡ್ ವರ್ಡ್. ಮಡದಲ್ಲಿ ಕೆರಿ ಯಾವುದು? ಅಯ್ಯೋ ಲೋಪರ್. ನೋ, ಅಷ್ಟರ ಕೆಡ್ದ ಬೈಬೇಡ್ರಿ. ಈ ಬದ್ಮಾಟ್ ನನ್ ಮಗನ ಎತ್ಕೊಂಡು ಒಳ ಹಾಕ್ರು. ಮಾಂತ್ಯ ಇಲ್ಲೇ ಯಾಕೆ ಕುಂತಿಲೆ? ವಿಚಾರ ಗೊತ್ತಾಗತ್ತಲ್ಲ ನಿನಗೆ? ಏನ್ಲಿ? ನಮ್ಮ ಮನಿ ಮಗ್ಳಗ್ ಒಂದ್ ಹುಡುಗಿದ್ಲಲ್ಲ, ಓಡಿ ಹೋಗ್ಬಿಟ್ಟಾಳ ಅಂತಲೇ. ಆಕಿ ಓಡಿ ಹೋದ್ರ ನೀನ್ ಯಾಕೆ ಇಲ್ಲಿ ಬಂದು ಕುಂತಿಲೆ? ಆಕಿ ಓಡೋಗ್ಯಾಳ. ಗಾಡಿ ಮ್ಯಾಗ ಕನ್ನಡ ನೆಟ್ಟು ಬರೆಯಕ್ ಬಂದಲ್ಲ, ಆಕಿ ಗಾಡಿ ಮ್ಯಾಗ ಮಂಜ್ ಅಂತ ಬರ್ಬಿಟ್ಟು ಮಾಂತಿ ಅಂತ ಬರ್ತಾಳಿ. ಅಯ್ಯೋ ಶಿವನೇ, ಅವ್ರಪ್ಪ ಕೊಡ್ಲಿ ತಗೊಂಡಿಂತಾನ ಕಡಿಯಕ್ ನನ್ನ. ಹೌದನ? ಹಂಗಾರ ಕಡಿತಾನ? ಏನ್ ಮಾಡಕ್ಕಂತ ಗೊತ್ತಾಗೋದ್ಲಿ. ಅಪ್ಪಿ ಆನಂದ. ಏನಂಟಿ? ಇವತ್ ನಮ್ಮ ಮನೇಲಿ ಊಟ ಇದೆ. ನಾ ಊಟಕ್ಕೆಲ್ಲ ಬರಲ್ಲ ಆಂಟಿ. ನಾನ್ ವೆಜ್. ಎಷ್ಟೊತ್ತಿಗೆ? ಹಲೋ ಬೇಬಿ, ಎಲ್ಲಿದೀಯಾ? ಬೇಬಿ, ಇಲ್ಲೇ ನಿಮ್ ಮನೆ ಪಕ್ಕದಾಗಿರೋ ಕಟಿಂಗ್ ಶಾಪ್ ಶೇವಿಂಗ್ ಮಾಡಿಸಿದ್ದೆ. ಅಯ್ಯೋ, ನಮ್ಮ ಅಣ್ಣನ್ ಕಟಿಂಗ್ ಶಾಪ್ ಅದು. ಚಿನ್ನು, ನನ್ನ ಚಿನ್ನು, ನೀನ್ ಅಮ್ಮನ್ ಚಿನ್ನು. भाई साहब, ये तो हो गया आपका 400 गज का प्लॉट. ठीक है ठेकेदार साहब. ठीक है. और ये हो गई आपकी एंट्री. बहुत बढ़िया. और वहीं पे दे दूंगा एक लेटरिंग. लेटरिंग? और क्या, बाहर से कोई आया जी और उसे जल्दी आ रही टट्टी, कहाँ गेगा? गेट पे. बढ़िया है नहीं? इसके बगल में दे दूंगा एक कमरा. ठीक है जी. इसमें एक लेटरिंग. इसमें भी लेटरिंग? कोई रुकेगा? हाँ. बाहर तो होगेगा नहीं. हाँ. अंदर ही होगेगा ना भाई. हाँ. और यहीं पे दे दूंगा मैं एक दूसरा कमरा. ठीक है. एक लेटरिंग यहाँ पे और एक लेटरिंग यहाँ पे. 2 लेटरिंग? और क्या, 2 बंदे रह रहे हैं. हाँ. कहाँ आएंगे? एक यहाँ जाएगा. हाँ. यहाँ जाएगा, है नहीं? इसी के बगल में दे दूंगा एक रसोई. रसोई? हाँ. रसोई में एक लेटरिंग. रसोई में भी लेटरिंग? अरे आपकी मिसेज काम कर रही हैं जी, तो उन्हें टट्टी आ गई. हाँ जी. कमरों में जाएंगी नहीं. हाँ. तो रसोई में कर लेंगी ना, फिर काम करना शुरू होना. हाँ, बढ़िया बढ़िया. और इसी के बगल में दे दूंगा ड्राइंग रूम. ठीक है ठीक है. एक लेटरिंग यहाँ, एक लेटरिंग यहाँ और एक लेटरिंग यहाँ. 3 लेटरिंग? बिल्कुल. भाई साहब, ये आपका यहाँ जाएगा सोफा. ठीक है. 3 बंदे हैं. हाँ.
एक यहाँ आगने गया जी, एक यहाँ आगने गया जी, तीसरा कहाँ जाएगा? वो तो सीधा ही जाएगा ना। जीनियस जी, नहीं है। और ये मैंने दे दिया आपका बरामदा, ठीक है जी। और इसमें दे दी मैंने 4 लेटरिंग। 4 लेटरिंग बरामदे में? हाँ। क्यों? कल को इसमें तुम कीर्तन वगैरह करने लगे, 4 औरतें जुड़ेंगी, तो चारों अलग अलग लेटरिंग करने जाएंगी ना। मतलब वो अलग ही लेवल का बंदा था। नहीं है। और ये क्या है? गैलरी। घूम लेंगे इसमें, चलने के लिए छोड़ दो आप। वो बात तो आपकी ठीक है, पर मैं यहाँ हर 2 कदम पे एक लेटरिंग दूंगा। प्लॉट में लेटरिंग है, लेटरिंग में प्लॉट है। क्या बनाना? मुझे नहीं बनवाना। ಸೋಡಾ ಬುಡ್ಡಿ ಅಂದ್ರು ಅಷ್ಟೇಯ, ಸೋಡಾ ಪುಟ್ಟಿ ಅಂದ್ರು ಅಷ್ಟೇಯ. ಈ ಸೋಡಾ ನನ್ ಕಣ್ಣಿಗೆ ಹಾಕೊಳ್ಳಿಲ್ಲ ಅಂದ್ರೆ ನೀವು ನನ್ ಕಣ್ಣಿಗೆ ಕಾಣಿಸಲ್ಲ. ಆಚೆ ಯಾರು ಹೋಗ್ಬೇಡಿ ಹೇಳಿದೀನಿ. ಯಾಕಪ್ಪ? ಆಚೆ ವಿಷಕರವಾದ ಮನುಷ್ಯರು ತಿರುಗ್ತವ್ರೆ, ಕಚ್ಬಿಡ್ತಾರೆ. ಈ ಮನುಷ್ಯ ಜೋರ ಗಾಳಿನೇ ಕೊಡ್ತಾ ಇಲ್ಲ. ಕೆಟ್ಟೋಗ್ಬಿಡೈತಿ ಅನ್ಸುತ್ತೆ, ಈಗ ಮತ್ತೆ ಹೊಸ ಮನುಷ್ಯನ್ ತರ್ಬೇಕಲ್ಲಪ್ಪ. ಅಪ್ಪ ನೋಡಿ ಅಪ್ಪ, ಮನುಷ್ಯ ಮತ್ತೆ ನನ್ ದುಪ್ಪಟ ಕಚ್ಬಿಡೈತೆ. ದಿನ ಏನಾರು ಒಂದ್ ಕಷ್ಟನೇ ಇರ್ತದು. ಅಪ್ಪಯ್ಯ ಅಪ್ಪಯ್ಯ, ಮನುಷ್ಯ ಮತ್ತೆ ನನ್ ನೋಡ್ಬೇಕೆಲ್ಲ ತಿಂದಾಕ್ಬಿಡೈತೆ. ನೋಡ್ರಿ ನೀವು ಆ ಮನುಷ್ಯನ್ ಇವತ್ ಬೋನ್ ಹಾಕ್ಬಿಟ್ಟಿರ್ತೀರ ಅಂದ್ರೆ ನಾನು ನಿಮ್ಮ ಮನೇಲಿ ಇರಲ್ಲ. ತಾಳು ಇವಾಗ್ಲೇ ಒಂದ್ ಬೋನ್ ಹಾಕ್ತೀನಿ, ಆ ಮನುಷ್ಯಂಗ್ ಐತೆ ಇವತ್ತು. ಅಯ್ಯೋ ಇದ್ಯಾ ಡಬ್ಬಾ ಬೋನು, ಮನುಷ್ಯನ್ ಸಿಗಕಣಿಲ್ಲ, ಬ್ರೆಡ್ ಹೊಂಟೋಯ್ತು. ನಿಂತ್ಕೊಳ್ರಿ, ಮನುಷ್ಯ ಅಡ್ಡ ಹೋದ. ಯಾವ ಇವೆಲ್ಲ ಇವಾಗ ಏನ್ ಮಾಡೋದು? ಇದೆಲ್ಲ ಮೂಢನಂಬಿಕೆ ಅಷ್ಟೇ, ಇದರಿಂದ ಎಲ್ಲ ಏನ್ ಆಗಲ್ಲ. ಅಯ್ಯೋ ನೋಡುದ್ರ, ನಾನು ಹೇಳ್ದೆ ಮನುಷ್ಯ ಅಡ್ಡ ಹೋದ, ನಿಂತ್ಕೊಂಡು ಹೋಗೋಣ ಅಂತ. ಮಮ್ಮಿ, ನಮ್ ಫ್ರೆಂಡ್ಸ್ ಜೊತೆ ನಾನ್ ಮಾಲ್ ಹೋಯ್ತಾ ಇದೀನಿ, ಸ್ವಲ್ಪ ಮನುಷ್ಯರು ಬೇಕಾಗಿತ್ತು. ಮುಚ್ಕೊಂಡ್ ಮಲ್ಕೋ ಹೋಗೋ, ನೀನ್ ಕೇಳ್ದಾಗೆಲ್ಲ ಕೊಡಕ್ಕೆ. ಮನುಷ್ಯನ್ ಮರದಲ್ಲಿ ಬೆಳೆಯಲ್ಲ. ಸರಿ, ನಂದು ಊಟ ಆಯ್ತು, ನಾನೋಗ್ ಮನುಷ್ಯನ್ ಮೇಯಿಸ್ಕೊಂಬತ್ತೀನಿ. ಅವರಿಂದ ಮ್ಯಾ ಮ್ಯಾ ಅಂತವ್ರೆ. 6 ತಿಂಗಳಾಯ್ತು ಸಿಸ್ಟರ್, ಒಬ್ಬ ಹುಚ್ಚಾನು ಹುಷಾರಾಗ್ತಾ ಇಲ್ಲ. ಏನ್ ಹಣೆ ಬರನೋ ನಮ್ದು. ದೇವರೇ, ಕಡೆಗೂ ಒಬ್ಬನಾದ್ರೂ ಹುಷಾರಾದ್ನಲ್ಲ. ಏನಪ್ಪಾ ಅವರೆಲ್ಲ ಕುಣಿತಿದ್ರೆ ನೀನ್ ಯಾಕೆ ಸುಮ್ನೆ ಕೂತಿದ್ಯಾ? ಲೋ ಗುಬಾಲ್, ಸುಮ್ನಿರೋ, ನಾನೇ ಮದ್ಮಗ ಕಣೋ. ಅವ್ರು ನನ್ ಮದ್ವೆ ಒಳಗ್ ಕುಣಿತಿರೋದು. ಎಲ್ರಿಗೂ ನಮಸ್ಕಾರ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಾನು ನಿಮ್ಗೆ ಹೇಳ್ತಾ ಇದೀನಿ. ಕಳೆದ 2-3 ದಿವಸದಿಂದ ನನಗೆ ಶಾಂತಿ ಕ್ರಾಂತಿ ಚಿತ್ರದ ಹಾಡುಗಳು ಟ್ಯಾಗ್ ಆಗ್ತಾ ಇದೆ. ಇದರ ರಿಲೀಸ್ ಆಗ್ಬೇಕು, ನೀವೊಂದು ವಿಡಿಯೋ ಮಾಡಿ ಸಪೋರ್ಟ್ ಮಾಡಿ ಅಂತೆಲ್ಲ ಕೇಳ್ತಾ ಇದ್ದೀರಾ. ಸಪೋರ್ಟ್ ಮಾಡಬೇಕು ಅಂತ ನೀವು ಕೇಳಬೇಕಾ? ಅದು ನಮ್ಮ ಕರ್ತವ್ಯ, ನಾವು ಮಾಡೇ ಮಾಡ್ತೀವಿ. ಯಾಕಂದ್ರೆ ನಮ್ಮ ಬಾಲ್ಯದಲ್ಲಿ ನಾವು ಬೆಳೀತಾ ಇರ್ತಕ್ಕಂಥ ಏಜ್ ಅಲ್ಲಿ ಇದ್ದಾಗ ಮಾಡಿದಂತ ಸಿನಿಮಾ ನಮ್ಮ ಸಿಹಿ ನೆನಪುಗಳನ್ನ ಮತ್ತೆ ಅದು ಕೊಡುತ್ತೆ ಅಂತಂದ್ರೆ ನಾವು ಮಾಡಲ್ವಾ? 100% ಮಾಡ್ತೀವಿ. ಬಟ್ ಅಫಿಷಿಯಲಿನೂ ಆ ಕಡೆಯಿಂದನೂ ಬರ್ಬೇಕಲ್ವಾ, ನಮ್ಮ ಕ್ರೇಜಿ ಸ್ಟಾರ್ ಅವ್ರ ಕಡೆಯಿಂದ. ಹಾಗಾಗಿ ವೆಯ್ಟ್ ಮಾಡ್ತಾ ಇದೀನಿ ಅಷ್ಟೇನೆ. ಬಟ್ ಎನಿವೆ, ನೀವೆಲ್ಲರೂ ನನಗ್ ಟ್ಯಾಗ್ ಮಾಡ್ತಾರ ಹಾಗೆ ಇನ್ನೊಬ್ರಿಗೂ ನೀವು ಟ್ಯಾಗ್ ಮಾಡ್ಲೇಬೇಕು. ಅದು ದೊಡ್ಡ ದೊಡ್ಡ ಹೀರೋಯಿನ್ಸ್ ಅಲ್ಲ, ನನ್ನ ಏಜ್ ಅಲ್ಲಿ ನಂತರನೇ ಇನ್ನೊಬ್ರು ಆಕ್ಟ್ ಮಾಡಿದಂತಹ ಕಮಲಿ, ಯಾರೇ ನೀನು ಚೆಲುವೆ ಚಿತ್ರದ ಹೀರೋಯಿನ್ ಕಮಲಿ ಏನಿದ್ದಾರೆ, ಅವರು ಅದೇ ಸಾಂಗ್ ಅಲ್ಲಿ, ನೀವು ನಾನು ಡೈಲಿ ಟ್ಯಾಗ್ ಮಾಡ್ತಿರೋ ಆ ಸಾಂಗ್ ಅಲ್ಲಿ ಇದ್ದಾರೆ. ಫಸ್ಟ್ ಲೈನಲ್ಲೇ ಬರ್ತಾರೆ, ಬರೀ ಬೆತ್ತಲೆ ಜನರ ನಡುವೆ ಬಟ್ಟೆ ತೊಟ್ಟರೆ ಮನ್ನಣೆ ಇಲ್ಲ. ಅದ್ಯಾರು ಅನ್ಕೊಂಡಿದ್ದೀರಾ? ಕಮಲಿ ಅವರೇನೆ. ಸಂಗೀತ ಅವರು ಈಗ ಮಲಯಾಳಂ ಚಿತ್ರರಂಗದಲ್ಲಿ ದೊಡ್ಡ ಹೀರೋಯಿನ್ ಆಗಿ ಅಚೀವ್ ಎಲ್ಲ ಮಾಡಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದ್ರ ಜೊತೆ ಏನು ಅಂತಂದ್ರೆ, ಆಕೆ ಅವಾಗ್ಲೇನೆ ಶಾಂತಿಕ್ರಾಂತಿ ಮಾಡೋವಾಗ್ಲೇ ರವಿ ಸರ್ ಹತ್ರ ಹೋಗ್ಬಿಟ್ಟು, ನನ್ನ ಹೀರೋಯಿನ್ ಮಾಡಲ್ವಾ ನೀವು ಅಂತ ಕೇಳಿದ್ಲು. ಅದಕ್ಕೆ ರವಿ ಸರ್ ಏನ್ ಹೇಳಿದ್ರೆ ಗೊತ್ತಾ? ನಿನ್ಗೆ ಎಷ್ಟೇ ವಯಸ್ಸು ಇವಾಗ? 8 ವರ್ಷ. ಇನ್ 8 ವರ್ಷ ಬಿಟ್ಟು ಬಾ, ಹೀರೋಯಿನ್ ಮಾಡ್ತೀನಿ ಅಂತ. ನೋಡಿ ಆ ಮಾತು ಎಷ್ಟು ನಿಜ ಅಂತಂದ್ರೆ, ಶಾಂತಿಕ್ರಾಂತಿ 1991 ಆಗುತ್ತೆ, ಯಾರ ನೀನು ಚೆಲುವೆ 1998 ಆಗುತ್ತೆ. ಅಲ್ಲಿಂದ 8 ವರ್ಷಕ್ಕೆ, ಅಂದ್ರೆ ಶಿವಾಗ ಅರೌಂಡ್ 16, 17, 18 ಅಂತ ಅನ್ಕೋತೀನಿ ನಾನು, ಯಾರ ನೀನು ಚೆಲುವೆ ಮಾಡೋವಾಗ. ಸೊ ಇದೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಿಮ್ ಜೊತೆ ನಾನು ಶೇರ್ ಮಾಡಬೇಕಾಗಿತ್ತು, ಮಾಡಿದೀನಿ. ಸೊ ಆಲ್ ದಿ ಬೆಸ್ಟ್ ಟು ಶಾಂತಿ ಕ್ರಾಂತಿ.